ಹೆಲೋ ಫ್ರೆಂಡ್ಸ್, ತಾವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಅಂಕಗಣಿತದ ಉಕ್ತಿಗಳು ಅಧ್ಯಾಯ 2 ಹೊಸ ಒಂದು ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟಿದ್ದಾರೆ. ಗಣಿತ ಪ್ರಕಾಶ ನಮಗೆಲ್ಲರಿಗೂ ಗೊತ್ತಿದೆ. ಅದರೊಳಗಡೆ ಈ ಒಂದು ಚಾಪ್ಟರನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ದಿನ ನಾವು ಹಿಂದಿನ ಒಂದು ಪೀರಿಯಡಲ್ಲಿ ನಾನು ಪೇಜ್ ನಂಬರ್ 32ರಲ್ಲಿ ಇಲ್ಲಿವರೆಗೆ ನಾನು ಕಂಪ್ಲೀಟ್ ಮಾಡಿದ್ದೆ. ಸೊ ಬನ್ನಿ ನೋಡೋಣ, ದೈನಂದಿನ ಜೀವನದಲ್ಲಿ ವಸ್ತುಗಳ ಕ್ರಮವನ್ನು ಅದಲು ಬದಲು ಮಾಡುವುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಘಟನೆ ಕೊಟ್ಟಿದ್ದಾರೆ, ನೀವು ಓದ್ಕೊಬಹುದು. ನೆಕ್ಸ್ಟ್ ಬನ್ನಿ ನೋಡೋಣ, ಇನ್ನೂ ಹೆಚ್ಚಿನ ಉಕ್ತಿಗಳು ಮತ್ತು ಅವುಗಳ ಪದಗಳನ್ನು ನೋಡೋಣ. ಓಕೆ, ಹಿಂದಿನ ಒಂದು ವಿಡಿಯೋಸ್ಗಳಲ್ಲಿ ಯಾವ ರೀತಿಯಾಗಿ ಪ್ಲಸ್ ಚಿಹ್ನೆಯ ಸಹಾಯದಿಂದ ನಾವು ಪದಗಳನ್ನು ಡಿವೈಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟೆಲ್ಲ ನೋಡಿದ್ವಿ. ಸೊ ಬನ್ನಿ, ಉದಾಹರಣೆ 7, ಅಮು, ಚರಣ್, ಮಧು ಮತ್ತು ಜಾನ್ ಒಂದು ಹೋಟೆಲ್ಗೆ ಹೋಗಿ 4 ದೋಸೆಗಳನ್ನು ಆರ್ಡರ್ ಮಾಡ್ತಾರಂತೆ. ಪ್ರತಿ ದೋಸೆಯ ಬೆಲೆ 23 ರೂಪಾಯಿ ಅಂತೆ. ಓಕೆ, ಎಷ್ಟು ದೋಸೆ? 4 ದೋಸೆನ ಮಾಡ್ತಾರೆ. ಪ್ರತಿ ದೋಸೆಯ ಬೆಲೆ 23 ರೂಪಾಯಿ. ಓಕೆ, ಫೈನ್. ಮತ್ತು ಅವರು 5 ಟಿಪ್ ನೀಡಿ ಮಾಣಿಗೆ ಅಂದರೆ ಯಾರು ವೇಟರ್ ಇರ್ತಾರಲ್ಲ, ಮಾಣಿ ಅಂತಂದರೆ ವೇಟರ್ಗೆ ಧನ್ಯವಾದ ಹೇಳಲು ಬಯಸ್ತಾರೆ. ನೆಕ್ಸ್ಟ್ 5 ರೂಪಾಯಿ ಮತ್ತೆ ಟಿಪ್ಪನ್ನು ಕೊಡ್ತಾರೆ. ಒಟ್ಟು ವೆಚ್ಚವನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಇಲ್ಲೇ ಇದೆಯಲ್ವಾ, ಸ್ಟೋರಿ ಯಾವ ರೀತಿಯಾಗಿ ಬರ್ತಾ ಇದೆ ಆ ರೀತಿಯಾಗಿ ನಾನು ಬರೆದಿದ್ದು. 4 ದೋಸೆಗಳನ್ನು ಆರ್ಡರ್ ಮಾಡ್ತಾರೆ. ಪ್ರತಿ ದೋಸೆಯ ಬೆಲೆ 23. ಹಾಗಾದರೆ 4 × 23 ಪ್ಲಸ್ ಅಂತ ಅಂದರೆ ಮತ್ತೆ ಅವರು 5 ರೂಪಾಯಿ ಟಿಪ್ ನೀಡ್ತಾರೆ. ಸೊ ಇಲ್ಲಿ ಅದನ್ನೇ ವಿವರಿಸಿ ಕೊಟ್ಟಿದ್ದಾರೆ. ಟೋಟಲ್ 4 23 92 ಪ್ಲಸ್ 5. ಫಸ್ಟ್ ಇದನ್ನು ಗುಣಾಕಾರ ಮಾಡಿಬಿಟ್ಟು ಅದಾದಮೇಲೆ 5ಅನ್ನು ಕೂಡಿಸಿದರೆ ಟೋಟಲ್ 97 ಆಗುತ್ತೆ. ಇದು ಒಂದು ಉಕ್ತಿಯನ್ನು ಬರೆಯುವ ಸರಿಯಾದ ಕ್ರಮವಾಗಿದೆ. ಯಾವುದು? 4 × 23 ಪ್ಲಸ್ 5. ಓಕೆ, ನೆಕ್ಸ್ಟ್, ಒಟ್ಟು ಸ್ನೇಹಿತರ ಸಂಖ್ಯೆ 7ಕ್ಕೆ ಏರಿದರೆ ಮತ್ತು ಟಿಪ್ಸ್ ಒಂದೇ ಆಗಿದ್ದರೆ ಅವರು ಎಷ್ಟು ಪಾವತಿಸಬೇಕಾಗತ್ತೆ? ಓಕೆ, ಬನ್ನಿ ನೋಡೋಣ ಈಗೆಷ್ಟು ಅಂತ ಹೇಳಿಬಿಟ್ಟು ಏನು ಬರಿಬೇಕಾಗತ್ತೆ? 7 ರೂಪಾಯಿ, 23 ರೂಪಾಯಿ ಒಂದು ದೋಸೆಯ ಬೆಲೆ, ಮತ್ತು ಸೇಮ್ ಟಿಪ್ಪನ್ನು ಕೊಟ್ಟರು. ಎಷ್ಟಾಯಿತು? ಇದು ಉಕ್ತಿ 7 × 23 ಪ್ಲಸ್ 5. ಅದರ ಪದಗಳನ್ನು ಬರೆಯಿರಿ ಅಂತ ಅಂದರೆ ಅದರ ಪದಗಳು ಯಾವುದ್ಯಾವುದಿದೆ? 7 × 23 ಅನ್ನೋದು ಒಂದು ಪದ, 5 ಅನ್ನೋದು ಒಂದು ಪದ, ಟೋಟಲ್ 2 ಪದ ಇದೆ. ಇದನ್ನು ನೀವು ಟೋಟಲ್ ಮಾಡಿದ್ರೆ 7 × 23 ಪ್ಲಸ್ 5 ಮಾಡಿದ್ರೆ 161 ಬರುತ್ತೆ. ಓಕೆ, ಸಾರಿ 161. ಇದಕ್ಕೆ ಪ್ಲಸ್ 5 ಮಾಡಿಕೊಂಡ್ರೆ 166 ಬರುತ್ತೆ ಟೋಟಲ್. ಓಕೆ, ಇಲ್ಲಿ ಹೆಂಗೆ 97ಅನ್ನು ಮಾಡಿದಾರೋ ಅದೇ ರೀತಿ ನಾವಿಲ್ಲಿ 166 ಬಂತು. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ, ಉದಾಹರಣೆ 8. 8ರಲ್ಲಿ ಏನಿದೆ? ಒಂದು ತರಗತಿಯಲ್ಲಿನ ಮಕ್ಕಳು ಪರ್ವತದಲ್ಲಿ ಬೆಂಕಿ ಓಡಿ 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 ಅಂತ ಹೇಳ್ಬಿಟ್ಟು ರನ್ನಿಂಗ್ ಇನ್ ದ ಮೌಂಟೇನ್, ರನ್ ಅಂತ ಆಟ ಆಡ್ತಾರಲ್ಲ, ಆ ಆಟ ಆಡ್ತಾ ಇದ್ದಾರೆ. ಓಕೆ, ಸೊ ಬನ್ನಿ ನೆಕ್ಸ್ಟು. ಇಲ್ಲಿ ರೂಬಿ ವಿಶ್ರಾಂತಿ ಪಡೆಯಲು ಬಯಸಿ ಒಂದು ಬದಿಯಲ್ಲಿ ಕುಳಿತಳು. ಇತರ 33 ವಿದ್ಯಾರ್ಥಿಗಳು ತರಗತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಶಿಕ್ಷಕರು 5 ಅಂತ ಕೂಗಿದಾಗ ಮಕ್ಕಳು ಗುಂಪು ಸೇರಿದ ನಂತರ ರೂಬಿ 6 × 5 ಪ್ಲಸ್ 3 ಎಂದು ಬರೆದಳು. 6 × 5ಕ್ಕಿಂತ 3 ಹೆಚ್ಚು ಎಂದು ಅರ್ಥೈಸಲಾಗಿದೆ ಅಲ್ವಾ? ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ಅವಳು ಇದನ್ನು ಏಕೆ ಬರೆದಳು ಎಂದು ಯೋಚಿಸಿ ಮತ್ತು ಚರ್ಚಿಸಿ. ಪದಗಳ ಮೊತ್ತವಾಗಿ ಬರೆಯಲಾದ ಉಕ್ತಿ ಯಾವ ರೀತಿಯಾಗಿದೆ? 6 × 5 ಪ್ಲಸ್ 3. ಓಕೆ, ಫೈನ್. ಇದು ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ಹೇಳಬೇಕಲ್ವಾ? ಸೊ ಮತ್ತೊಂದ್ಸಲಿ ನೋಡೋಣ. ಏನಪ್ಪ ಅಂತಂದರೆ ಇಲ್ಲಿ ರೂಬಿ ಈ ಆಟ ಅಂತೂ ನಮಗೆ ಗೊತ್ತುಂಟು. ರನ್ನಿಂಗ್ ಇನ್ ದ ಮೌಂಟೇನ್, ರನ್ ಅಂತ ಅಂದರೆ ಒಂದು ಟೀಚರ್ ಒಂದು ನಂಬರ್ ಹೇಳ್ತಾಳೆ. 3 ಅಂತ ಹೇಳಿದರೆ ಮಕ್ಕಳು ಅಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೋ ಅವ್ರು ಮೂರರ ಒಂದು ಗುಂಪನ್ನು ಮಾಡ್ತಾರೆ. ಯಾರು 2 ಮತ್ತು 1 ಇರ್ತಾರಲ್ವ ಅವರು ಔಟು ಅಂತ ಹೇಳಿಬಿಟ್ಟು ಇಲ್ಲಿ ರೂಬಿ ವಿಶ್ರಾಂತಿ ಪಡೆಯಕ್ಕೆ ಹೋಗ್ತಾಳಂತೆ. ಇನ್ನು ಉಳಿದ 33 ವಿದ್ಯಾರ್ಥಿಗಳು ಆಟ ಆಡ್ತಾರೆ. ಅಂದರೆ ಟೋಟಲ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 33 ಪ್ಲಸ್ ರೂಬಿ ವಿಶ್ರಾಂತಿ ತೊಗೊಳ್ತಿದ್ದಾಳೆ ಅಂತಂದರೆ 34. ಈಗ ಶಿಕ್ಷಕರು 5 ಅಂತ ಕೂಗಿದಾಗ ಮಕ್ಕಳು ಗುಂಪು ಸೇರಿದ ನಂತರ ರೂಬಿ ಇಷ್ಟನ್ನು ಬರೀತಾಳೆ. ಯಾಕೆ ಬರೀತಾಳೆ ಅನ್ನೋದನ್ನು ಇಲ್ಲಿ ಕೇಳಿದಾರಲ್ವ, ಅವಳು ಯಾಕೆ ಇದನ್ನು ಬರೆದಿದ್ದಾಳೆ ಅಂತ. ಯಾಕೆ ಬರೆದಿದ್ದಾಳೆ ಅಂತ ಅಂದರೆ ನೀವು ನೋಡ್ಬೋದು, ಇಲ್ಲೇ ಚಿತ್ರದ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು 5ರ ಒಂದು ಗ್ರೂಪು, 2ನೇ ಗ್ರೂಪು, 3ನೇ ಗ್ರೂಪು, 4ನೇ ಗ್ರೂಪು, 5ನೇ ಗ್ರೂಪು, 6ನೇ ಗ್ರೂಪು. 6 ಗ್ರೂಪ್ ಇದ್ದಾವೆ. ಎಷ್ಟೆಷ್ಟು ಮಕ್ಕಳಿದ್ದಾವೆ? 5 ಮಕ್ಕಳಿದ್ದಾವೆ. ಇನ್ನು ಉಳಿದ 3 ಅಲ್ವಾ, ಇವರು ಔಟ್ ಆಗಿದಾರಲ್ಲ, ಅವ್ರು ಇನ್ನು ಉಳಿದ 3 ಅಂತ ಹೇಳ್ಬಿಟ್ಟು ಟೋಟಲ್ ಎಷ್ಟಾಯಿತು? 6 × 5 30 ಪ್ಲಸ್ 3 33 ಆಯಿತು ಅಲ್ವಾ? ಇದೇ ಅವ್ರು ಹೇಳ್ತಾ ಇರೋದು. 33 ವಿದ್ಯಾರ್ಥಿಗಳು. ರೂಬಿ ರೆಸ್ಟ್ ತೊಗೊಳ್ತಾ ಇದ್ದಾಳೆ. ಈ ಲೆಕ್ಕ ಅವಳು ಮಾಡ್ತಾ ಇದ್ದಾಳೆ. ಓಕೆ, ಫೈನ್. ನೆಕ್ಸ್ಟ್, ಮುಂದಿನ ಪ್ರತಿ ಸಂದರ್ಭದಲ್ಲೂ ಉಕ್ತಿಯನ್ನು ಬರೆದು ಅದರ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಶಿಕ್ಷಕರು 4 ಅಂತ ಕೂಗಿದ್ರೆ ಎಷ್ಟಿರ್ತಿತ್ತು? ನಮಗೆಷ್ಟು ಬರಬೇಕು? 33 ಬರಬೇಕಲ್ವಾ? ಸೊ ನಾವು ಇಲ್ಲಿ ಎ ಅಂತ ಬರಿತೀನಿ ನಾನು. ಇದು ಎ ಅಂತ ತೊಳ್ಕೊಳ್ಳೋಣ, ಇದು ಬಿ ಅಂತ ತೊಗೊಳ್ಳೋಣ. ಓಕೆ,
4 ಅಂತ ಕೂಗಿಡ್ತಿದ್ರೆ ಯಾವ ರೀತಿಯಾಗಿ ಉಕ್ತಿ ಇರ್ತಿತ್ತಪ್ಪ ಅಂತಂದರೆ 8 ಇಂಟು 4 8 4 32 4 4ರ ಗುಂಪು 8 ಆಗುತ್ತೆ. ಓಕೆ, ಇಲ್ಲಿ 6 ಆಗಿತ್ತಲ್ವ, ಇಲ್ಲಿ 8 ಆಯಿತು. ಸೊ 4 ಅಂತ ಕೂಗ್ತಿ, ಇಲ್ಲಿ 5 ಕೂಗಿದ್ದಕ್ಕೆ 6 ಆಯಿತು. ಇಲ್ಲಿ 4 ಕೂಗ್ತಾ ಇದ್ದಾರೆ, 8 ಗುಂಪಾಗ್ತವೆ 4 ಮಕ್ಕಳನ್ನು ಹೊಂದಿರುವಂಥ 8 ಗ್ರೂಪು. ಪ್ಲಸ್ 8 4 32 ಅಂತ ಅಂದರೆ ಇನ್ನು 1 ಉಳಿತು, 1 ರಿಮೈನಿಂಗ್ ಉಳಿತು. ಓಕೆ, ಟೋಟಲ್ ಮಾಡಿ ನೋಡೋಣ ಬೇಕಾದರೆ. 8 4 32 ಪ್ಲಸ್ 1 33. ಓಕೆ ಫೈನ್. ನೆಕ್ಸ್ಟ್ ಬಿ. ಒಂದು ವೇಳೆ ಶಿಕ್ಷಕರು 7 ಅಂತ ಕೂಗಿರ್ತಿದ್ರೆ ಎಷ್ಟಾಯಿತು ನಾವು ನೋಡ್ಕೊಬೇಕು. 7 ಗ್ರೂಪ್ಗಳು, 7 ಒಂದೊಂದು ಟೀಮಲ್ಲಿ 7 ಮಕ್ಕಳಿರಬೇಕು. ಎಷ್ಟು ಗ್ರೂಪ್ ಮಾಡ್ಬೋದು? 4 ಗ್ರೂಪ್ ಮಾಡ್ಬೋದು. 7 4 28, 7 5 35 ಜಾಸ್ತಿ ಆಗುತ್ತಲ್ವ, ಅದಕ್ಕೆ 7 4 28 ಅಂತ ಮಾಡಿ ಉಳಿದಿದ್ದು ಎಷ್ಟಾಯಿತು? 28 29 30 31 32 33 5 ಉಳಿತು ಅಲ್ವಾ. 28 ಪ್ಲಸ್ 5 = 33. ಇದು ಎಗೆ ಒಂದು ಎಕ್ಸ್ಪ್ರೆಷನು, ಇದು ಬಿಗೆ ಎಕ್ಸ್ಪ್ರೆಷನ್. ನೆಕ್ಸ್ಟ್ ನೋಡೋಣ. ನಿಮ್ಮ ತರಗತಿ ಗಾತ್ರಕ್ಕೆ ಮೇಲಿನಂತೆ ಉಕ್ತಿಗಳನ್ನು ಬರೆಯಿರಿ. ನೆಕ್ಸ್ಟು ಇನ್ನೂ ಬಿಟ್ಟಿಲ್ಲ, ಆಟ ಇನ್ನೂ ಮುಗ್ದಿಲ್ಲ. ನಿಮ್ಮ ತರಗತಿಗೆ ತಕ್ಕಂತೆ ನೀವು ಒಂದು ಉಕ್ತಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿಬಿಟ್ಟು. ನಮ್ಮ ತರಗತಿಗೆ ತಕ್ಕಂತೆ. ಓಕೆ ಫೈನ್. ಸೊ ನನ್ನ ತರಗತಿಯಲ್ಲಿರುವ ಅಂದಾಜು, ಓಕೆ, ತರಗತಿಯಲ್ಲಿರುವ ಮಕ್ಕಳು. ನಿಮಗೆ ಈ ಗ್ರೂಪಿನ ಆಟ ಮಾಡೋಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್ ಎಷ್ಟಪ್ಪ ತೊಗೊಳ್ತೀನಿ ಅಂತ ಅಂದರೆ 43 ತೊಗೊಳ್ತೀನಿ. ಓಕೆ, ಮೊದಲನೇ ಎಕ್ಸ್ಪ್ರೆಷನ್ನು ನಾನು ಈಗ ರನ್ನಿಂಗ್ ಇನ್ ದ ಮೌಂಟೇನ್ ಅಂತ ಆಟ ಆಡಿಸ್ತಾ ಇರುವಾಗ ನಾನೇನು ಮಾಡ್ತೀನಿ, 43 ಅಲ್ವಾ, ಸೊ 4 ಅಂತ ಕೂಗ್ತೀನಿ. ಓಕೆ, ಬೇಡ 4 ಅಂತ ಕೂಗೋದು ಬೇಡ, ಅಲ್ಲೂ 4 ಆಗಿದೆಯಲ್ವಾ, ಸೊ 10 ಅಂತ ಕೂಗ್ತೀನಿ. ಓಕೆ, 10 ಅಂತ ಅಂದರೆ ಆ 43 ಮಕ್ಕಳಲ್ಲಿ 10ರ ಒಂದು ಗುಂಪಾಗಬೇಕು. 10 10 10 10 ಎಷ್ಟಾಗಬಹುದು? 4 ಗುಂಪಾಗತ್ತೆ ಅಲ್ವಾ. 10 4 40, ಇನ್ನು ಉಳಿದಿದ್ದು 3. ಸೊ ನೀವು ನೋಡಬಹುದು 40 ಪ್ಲಸ್ 3 = 43. ಓಕೆ, ಇದಕ್ಕೆ ಉಕ್ತಿ ಯಾವ ರೀತಿಯಾಗಿ ಬರೆಯೋದು ಅಂತ ಅಂದರೆ 4 ಇಂಟು 10 ಪ್ಲಸ್ 3. ಓಕೆ, ಮತ್ತೀಗ ನೆಕ್ಸ್ಟ್ ಆಟ ಕಂಟಿನ್ಯೂ ಆಗುತ್ತೆ. ಈಗ ನಾನೇನು ಮಾಡ್ತೀನಪ್ಪ ಅಂತಂದರೆ ಇದೇ 43 ಮಕ್ಕಳಲ್ವಾ, 7 ಅಂತ ಕೂಗ್ತೀನಿ. ಸೊ 7 6 42 1 43, ಉಳಿದಿದ್ದನ್ನು 1 ರಿಮೈನ್ ಉಳಿತು ಅನ್ನೋ ಥರ. 6 7 42 ಪ್ಲಸ್ 1 = 43. ಇದಕ್ಕೆ ಉಕ್ತಿ ಯಾವ ರೀತಿಯಾಗಿ ಬಂತು? 46 ಇಂಟು 7 ಪ್ಲಸ್ 1, ಇದು ಉಕ್ತಿ, ಇದರ ಉಕ್ತಿ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಉದಾಹರಣೆ 9. ರಘು ಸಗಟು ಮಾರುಕಟ್ಟೆಯಿಂದ 100 kg ಅಕ್ಕಿಯನ್ನು ಖರೀದಿಸಿ ತಲಾ 2 kgಯಂತೆ ಪ್ಯಾಕೆಟ್ಗಳನ್ನು ಮಾಡಿದನು. ಓಕೆ, ಅವನ ಬಳಿ ಈಗಾಗಲೇ 2 kgಯ 4 ಪ್ಯಾಕೆಟ್ಗಳಿವೆ. ಈಗ ಅವನ ಬಳಿ ಇರುವ 2 kg ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆಗೆ ಉಕ್ತಿಯನ್ನು ಬರೆಯಿರಿ. ಸೊ ಸಿಂಪಲ್ ಆಗಿದೆ. ಅವನ ಬಳಿ 4 ಪ್ಯಾಕೆಟ್ಗಳು ಆಲ್ರೆಡಿ ಇದ್ವಂತೆ. ಓಕೆ, ಎಷ್ಟಿದ್ವು? 4 ಪ್ಯಾಕೆಟ್ಗಳಿದ್ವು. ನೆಕ್ಸ್ಟ್, ಹೊಸ 2 kg ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆ 100/2 ಅಲ್ವಾ. ಯಾಕೆಂತಂದರೆ ತಲಾ 2 kg ಅಂತೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು 100/2 ಅಂತ ಬರಿಬಹುದು. ಓಕೆ, ಹಾಗಾದರೆ ಅವನ ಬಳಿ 2 kg ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆ ಅಂತಂದರೆ ನಾವಿಲ್ಲಿ ಅಡಿಷನಿನ ಒಂದು ಸಿಂಬಲ್ ಹಾಕ್ತೀವಿ. ಈ ರೀತಿಯಾಗತ್ತೆ. ಅಂದರೆ ಅವನ ಬಳಿ ಇರುವ 2 kg ಪ್ಯಾಕೆಟ್ಗಳ ಸಂಖ್ಯೆ 4 ಪ್ಲಸ್ 100/2. ಇದನ್ನು ನಾವು ಉಕ್ತಿ ಥರ ಬರೀತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಉದಾಹರಣೆ. ಕಣ್ಣನ್ ₹1 ಮತ್ತು ₹5ರ ನಾಣ್ಯಗಳು ಮತ್ತು ₹10, 20, 50 ಮತ್ತು 100ರ ನೋಟುಗಳನ್ನು ಬಳಸಿಕೊಂಡು ಅಂಗಡಿಯವನಿಗೆ 432 ಪಾವತಿಸಬೇಕಾಗಿದೆ. ಅವರು ಅದನ್ನು ಹೇಗೆ ಮಾಡಬಹುದು? ಅಂದರೆ ಯಾವ್ಯಾವ ನೋಟುಗಳನ್ನು ಕೊಟ್ಟು ಅವನು ಟೋಟಲ್ 432, ಎಷ್ಟು ನೋಟುಗಳನ್ನು ಕೊಟ್ಟು 432 ಮಾಡ್ಬೋದು. ಅವನೇನು ಮಾಡ್ದ? 100ರ 4 ನೋಟು ಕೊಟ್ಟ, ₹400 ಆಯಿತು. ಓಕೆ, 20ರದ್ದು 1 ನೋಟ್ ಕೊಟ್ಟ, ₹20 ಆಯಿತು. 10ರದ್ದು 1 ನೋಟ್ ಕೊಟ್ಟ, ₹10 ಆಯಿತು. 420, 420, 1 10, 430. ₹1 ಕಾಯಿನ್ಗಳನ್ನು 2 ಕೊಟ್ಟ ಅಲ್ವಾ. ಸೊ 432 ಆಯಿತು. ಸೊ ನೆಕ್ಸ್ಟ್ ಅಂದರೆ 100ರ 4 ನೋಟುಗಳು, 20ರ 1 ನೋಟು, 10ರ 1 ನೋಟು ಮತ್ತು 1ರ 2 ನಾಣ್ಯಗಳನ್ನು ಕೊಟ್ಟ. ನೆಕ್ಸ್ಟ್ ಅಷ್ಟೇ ಅಲ್ಲದೆ ಇನ್ನು ಬೇರೆ ರೀತಿಯೂ ಸಹ ಕೊಡ್ಬೋದು. ಈಗ ಹೇಗೆ ಮಾಡ್ತಿದ್ದಾನೆ? ₹50 ನೋಟುಗಳು ಇದ್ದಾವಲ್ವಾ, ₹50 8 ನೋಟುಗಳನ್ನು ಕೊಟ್ಟ. 8 5 40, ಇಲ್ಲೂ 400 ಆಯಿತು. ₹10 1 ನೋಟನ್ನು ಕೊಟ್ಟ, ₹10 ಆಯಿತು.
5 ರೂಪಾಯಿ ಕಾಯಿನ್ ಇರುತ್ತಲ್ವ, 5 ರೂಪಾಯಿ ಕಾಯಿನ್ ಇದೆಯಲ್ಲ ಅದನ್ನು 4 ಕೊಟ್ಟ, ಅಂದರೆ 20 ರೂಪಾಯಿ ಕೊಟ್ಟ. ಮತ್ತು ಸಹ 1 ರೂಪಾಯಿ, ಅದು 1 ರೂಪಾಯಿ ನಾಣ್ಯವನ್ನು 2 ಕೊಟ್ಟ. ಓಕೆ, ಇಲ್ಲಿ ನೋಡಿ ಮತ್ತೊಂದ್ಸಲಿ ಹೇಳ್ತೀನಿ. 50ರ 8 ನೋಟುಗಳು, 10ರ 1 ನೋಟು, 5ರ 4 ನಾಣ್ಯ, 1ರ 2 ನಾಣ್ಯ. ಟೋಟಲ್ ಎಷ್ಟಾಯಿತು? 410, 30, 32, 432 ಅಲ್ವಾ? ಈ ರೀತಿಯಾಗಿ ನಮಗೆ ಈ ಉಕ್ತಿಯನ್ನು ಬಿಡಿಸೋಕ್ಕೆ ಬರಬೇಕು. ಮೇಲಿನ 2 ಉಕ್ತಿಗಳಲ್ಲಿನ ಪದಗಳನ್ನು ಗುರುತಿಸಿ. ಪದಗಳು ಸಿಂಪಲ್, ನಾನು ಹೇಳಿದ್ದೆ ಏನು ಅಡಿಷನ್ ಸಿಂಬಲ್ ಇದೆಯಲ್ವಾ ಅದು ಡಿವೈಡ್ ಆಗುತ್ತೆ ಅಂತ. ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು. ಇಲ್ಲಿ 4 ಪದಗಳಿದ್ದಾವೆ. ಕೆಳಗಡೆ ನೋಡಿದ್ರೆ ಇದು ಒಂದು, ಇಲ್ಲಿಂದ ಇಲ್ಲಿವರೆಗೂ ಒಂದು, ಇಲ್ಲಿಂದ ಇಲ್ಲಿವರೆಗೂ ಒಂದು, ಇಲ್ಲಿಂದ ಇಲ್ಲ, ಇಲ್ಲೂ ಸಹ 4 ಪದಗಳು ಸಿಗತ್ತೆ. ನೆಕ್ಸ್ಟ್, ಯಾರಿಗಾದರೂ 432 ನೀಡುವ ಇನ್ನೂ ಕೆಲವು ವಿಧಗಳ ಬಗ್ಗೆ ನೀವು ಯೋಚಿಸಬಲ್ಲಿರಾ? ಹೌದು, ಯೋಚಿಸಬಲ್ರಿ. ಯಾವ ರೀತಿಯಾಗಿ ನಾವು 432 ರೂಪಾಯಿಯನ್ನು ಕೊಡಬಹುದು? ನಾನು 432 ರೂಪಾಯಿ ಕೊಡಬೇಕು. ಹೇಗೆ ಕೊಡಬಹುದು? ಅಲ್ಲಿ ಬರೆದಿದ್ರಲ್ಲ ಆ 2 ಎಕ್ಸಾಂಪಲನ್ನು ಬಿಟ್ಟು 50 ರೂಪಾಯಿಯ ನಾನು 8 ನೋಟ್ಗಳನ್ನು ಕೊಡ್ತೀನಿ. ಎಷ್ಟಾಯಿತು? 400 ರೂಪಾಯಿ ಆಯಿತು. ಪ್ಲಸ್ 10 ರೂಪಾಯಿಯ 3 ನೋಟ್ಗಳನ್ನು ಕೊಡ್ತೀನಿ, 30 ರೂಪಾಯಿ ಆಯಿತು. 1 ರೂಪಾಯಿ ಕಾಯಿನ್ 2 ಕೊಡ್ತೀನಿ, 2 ಆಯಿತು, 432 ಆಯಿತು. ಓಕೆ, ಈ ರೀತಿಯಾಗಿ ಇನ್ನೂ ಬೇರೆ ಥರನೂ ಯೋಚನೆ ಮಾಡಬಹುದು. ಇನ್ನೂ ಸಿಂಪಲಾಗಿ ಹೇಳ್ತೀನಿ ಬೇಕಾದರೆ. 20 ರೂಪಾಯಿಯ 20 ನೋಟುಗಳನ್ನು ಕೊಡ್ತೀನಿ, 2 2 4 400 ರೂಪಾಯಿ ಆಯಿತು. ಪ್ಲಸ್ 10 ರೂಪಾಯಿಯ 2 ನೋಟ್ ಕೊಟ್ಟೆ, 20 ಆಯಿತು. ಸೊ 5 ರೂಪಾಯಿಯ 2 ಕಾಯಿನ್ ಕೊಟ್ಟೆ, 10 ರೂಪಾಯಿ ಆಯಿತು. ಪ್ಲಸ್ ಲಾಸ್ಟಿಗೆ 1 ರೂಪಾಯಿಯ 2 ಕಾಯಿನ್ ಕೊಟ್ಟೆ, 2 ರೂಪಾಯಿ ಆಯಿತು. 400, 430, 432 ಮತ್ತಾಯಿತು. ಓಕೆ, ಎಷ್ಟು ವಿಧಾನಗಳಲ್ಲಿ ನಾವು ನೋಟಿದ್ರೆ ಅಥವಾ ಒಂದು ಸಂಖ್ಯೆಗಳಿದ್ದರೆ ನಾವು ಎಷ್ಟು ವಿಧಾನದಲ್ಲಿ ಅದನ್ನು ಡಿವೈಡ್ ಮಾಡಬಹುದು ನೀವು ನೋಡ್ಬೋದು. ಓಕೆ, ಫೈನ್. ನೆಕ್ಸ್ಟ್ ನೋಡಿ ಏನಿದೆ. ಉದಾಹರಣೆ, ಇಲ್ಲಿ 2 ಚಿತ್ರಗಳಿವೆ. ಈ 2 ಜೋಡಣೆಗಳಲ್ಲಿ ಯಾವುದು 5 × 2 + 3 ಉಕ್ತಿ ಹೊಂದಿಕೆಯಾಗತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್, ನೋಡೋಣ. ಓಕೆ, ಫಸ್ಟ್ ಇಲ್ಲಿ ನೋಡಿ, ಈ ಉಕ್ತಿಯನ್ನು ಪದಗಳ ಮೊತ್ತವಾಗಿ ಬರೆಯೋಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ 5 ಬಾಕ್ಸ್ಗಳಿದ್ದಾವೆ, ಇಂಟು 2 ಅದರೊಳಗಡೆ ಚಿಕ್ಕ ಬಾಕ್ಸ್ ಇದ್ದಾವೆ, ಪ್ಲಸ್ 3 ಸಪ್ರೇಟ್ ಬಾಕ್ಸ್ ಇದೆ. 5 2 10 + 3 13. 5 × 2 + 3 ಈ ಯುಕ್ತಿಯನ್ನು 5 × 2ಕ್ಕಿಂತ 3 ಹೆಚ್ಚು ಎಂದು ಅರ್ಥೈಸಿಕೊಳ್ಳಬಹುದು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇದು ಇಂಪಾರ್ಟೆಂಟ್. 5 × 2ಕ್ಕಿಂತ 3 ಹೆಚ್ಚು ಎಂದು ಅರ್ಥೈಸಿಕೊಳ್ಳಬಹುದು. ನೆಕ್ಸ್ಟ್, ಹಳದಿ ಮತ್ತು ನೀಲಿ ಚೌಕಗಳ ಸಂಖ್ಯೆಯನ್ನು ಬಳಸಿಕೊಂಡು ಬಲಬದಿಯ ಜೋಡಣೆಗೆ ಉಕ್ತಿ ಯಾವುದು? ಆವರಣಗಳ ಬಳಕೆ ನಿಮಗೆ ನೆನಪಿದೆಯೇ ಅಂತ ಹೇಳಿಬಿಟ್ಟು. ಸೊ ಆವರಣಗಳ ಬಳಕೆ ಆಲ್ರೆಡಿ ನಾವು ಹಿಂದಿನ ವೀಡಿಯೋಸಲ್ಲಿ ನೋಡಿದ್ವಿ. ಅದರ ಒಂದು ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಪ್ಲೇಲಿಸ್ಟನ್ನು ಚೆಕ್ ಮಾಡ್ಬೋದು. ಇದಕ್ಕಾಗಿ ನಾವು ಆವರಣಗಳನ್ನು ಬಳಸೋದು. ಇಲ್ಲೇನಿದೆ 2 × 5 + 3, 5 + 3 ಅಲ್ವಾ? 2 ಕಂಬಗಳಿದ್ದಾವೆ. 2 × 5 + 3 ಜೋಡಣೆ ಹೀಗೂ ಬರೀಬಹುದು. ಯಾವ ರೀತಿಯಾಗಿ ಅಂತ ಅಂದರೆ 5 + 3, 5 + 3. ಅದೇ ನಾನಿಲ್ಲಿ ಹೇಳಿದ್ನಲ್ವ, ಚಿತ್ರ ತೋರಿಸಿ. 5 + 3, ಇದರೊಳಗೂ 5 + 3 ಇದೆ, ಹಳದಿ ಮತ್ತು ನೀಲಿ ಬಣ್ಣದ. ಸೊ ಇದನ್ನೇ ನಾವೇನು ಮಾಡಿದ್ವಪ್ಪ, ಈ ರೀತಿಯಾಗಿ ಬರಿಬಹುದು. ಅಥವಾ 5 × 2, 2 ಸಲ ಹಳದಿ ಇದೆ, ಪ್ಲಸ್ 3 × 2 ಈ ರೀತಿಯಾಗಲೂ ಸಹ ಬರಿಬೋದು. ಅದನ್ನೇ ಇಲ್ಲೂ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಬರೋಣ. ಪೇಜ್ ನಂಬರ್ 35ರಲ್ಲಿರುವಂತಹ ಕಂಡು ಹಿಡಿಯಿರಿ. ಓಕೆ, ಬನ್ನಿ ನೋಡೋಣ. ಓಕೆ, ಬನ್ನಿ. ಇದರೊಳಗಡೆ ಮೊದಲನೇದ್ರೊಳಗಡೆ ಏನಿದ್ದಾರೆ, ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕ್ವಶನ್ ಇದೆ. ಅದರೊಳಗಡೆ ಎ ಬಂದುಬಿಟ್ಟು 28 - 7 + 8. ಫಸ್ಟು ನಾವೇನು ಬರಿಬೇಕು, ಇದರ ಒಂದು ಪದಗಳನ್ನು ಬರಿಬೇಕಂತೆ. ಇದರೊಳಗಡೆ ಪದಗಳು ಯಾವುದ್ಯಾವುದಿದೆ? 28 ಇದೆ, -7 ಇದೆ. ಪದಗಳನ್ನು ಬರೆಯೋದು ಹೇಳ್ಕೊಟ್ಟಿದ್ವಿ ನಾವು ಹಿಂದಿನ ವೀಡಿಯೋಸಲ್ಲಿ, ನೋಡಬಹುದು ನೀವು. ಸೊ ಇದಾಯಿತು, ಪದಗಳಾಯಿತು.
ಸೊ ಹಾಗಾದರೆ ಇದರ ಒಂದು ಉಕ್ತಿಯ ಬೆಲೆಯನ್ನು ಸಹ ಕಂಡುಹಿಡಬೇಕಂತೆ. ಸೊ ಬನ್ನಿ, 28 ಮೈನಸ್ 7 ಪ್ಲಸ್ 8 ಅಲ್ವಾ. ಸೊ ಇಲ್ಲಿ ಏನು ಬರ್ತಾ ಇದೆ, 28ರಲ್ಲಿ ಡೈರೆಕ್ಟಾಗಿ 7ಅನ್ನು ತೆಗೆದ್ರೆ 21 ಪ್ಲಸ್ 8, ಸೊ 29. ಫೈನ್. ನೆಕ್ಸ್ಟ್ ನೋಡೋಣ ಎರಡನೇದು ಬಿ. 39 ಮೈನಸ್ 2 ಇಂಟು 6 ಪ್ಲಸ್ 11. ಸೊ ಇಲ್ಲಿ ಪದಗಳನ್ನು ಬರೆದು ಬಿಡ್ತೀನಿ ಸೈಡಿಗೆ. ಪದಗಳು ಬಂದುಬಿಟ್ಟು ಯಾವುದಾದಿದೆ, 39 ಇದೆ, ಮೈನಸ್ 2 ಇಂಟು 6 ಇದೆ, ಇದೊಂದು ಪದ, ಅದಾದಮೇಲೆ 11 ಇದೆ. ಓಕೆ ಫೈನ್. ಈಗ ಇದನ್ನೇ ಕಂಟಿನ್ಯೂ ಮಾಡಿಬಿಡ್ತೀನಿ. ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ 39, ಓಕೆ, ಇದನ್ನು ಫಸ್ಟು ಗುಣಿಸ್ಕೋಬೇಕಾಗತ್ತೆ. 39 ಮೈನಸ್ 2 6 12 ಪ್ಲಸ್ 11. ಓಕೆ, 39 ಮೈನಸ್ 12 ಪ್ಲಸ್ 39ರಲ್ಲಿ 12ಅನ್ನು ಕಳೆದು ಬಿಡೋಣ. ನೆಕ್ಸ್ಟು ಎಷ್ಟು ಬರುತ್ತೆ, 27 ಬರುತ್ತೆ ಪ್ಲಸ್ 11. ಸೊ ಇದನ್ನೆರಡನ್ನು ಸಹ ಕೂಡಿಸ್ಕೊಂಡ್ರೆ ನಮಗೆ ಲಾಸ್ಟಿಗೆ 38 ಬರುತ್ತೆ. ಓಕೆ ಫೈನ್. ಇದು ಎರಡನೇದಾಯಿತು. ಸಿ. 40 ಮೈನಸ್ 10 ಪ್ಲಸ್ 10 ಪ್ಲಸ್ 10. ಫಸ್ಟು ಪದಗಳನ್ನು ಬರಿತೀನಿ. ಪದಗಳು ಯಾವುದ್ಯಾವುದಪ್ಪ ಅಂತಂದರೆ 40 ಇದೆ, ಮೈನಸ್ 10 ಇದೆ, ಓಕೆ, ನೆಕ್ಸ್ಟ್ 10 ಇದೆ, ಟೋಟಲ್ 4 ಪದಗಳಿದ್ದಾವೆ. ಓಕೆ, ಇದನ್ನು ಬಿಡಿಸ್ಕೊಳ್ಳೋಣ. ಫಸ್ಟು ಯಾವ ರೀತಿಯಾಗಿ ಅಂತಂದರೆ 40ರಲ್ಲಿ 10 ಕಳೆದ್ರೆ 30, ರಿಮೈನಿಂಗ್ ಹಾಗೇ ಬರ್ಕೊಂಡು ಹೋಗಬೇಕು. ನೆಕ್ಸ್ಟ್ 30, 10, 40, ಒಂದು 50, ಎಲ್ಲವೂ ಕೂಡೋದ್ರೊಳಗೆ ಇದೆ 50. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಡಿ. ಡಿಯಲ್ಲಿ ಏನಿದೆ, 48 ಮೈನಸ್ 10 ಇಂಟು 2 ಪ್ಲಸ್ 16 ಡಿವೈಡೆಡ್ ಬೈ 2. ಓಕೆ, ಪದಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಪದಗಳು ಯಾವ್ದ್ಯಾವ್ದು ಬರುತ್ತಪ್ಪ ಅಂತಂದರೆ 48 ಅನ್ನೋದು ಒಂದು ಪದ ಬರುತ್ತೆ, ಮೈನಸ್ 10 ಇಂಟು 2 ಅನ್ನೋದು ಎರಡನೇ ಪದ, ನೆಕ್ಸ್ಟ್ 16 ಡಿವೈಡೆಡ್ ಬೈ 2 ಅನ್ನೋದು ಮೂರನೇ ಪದ. ಓಕೆ, ಹಾಗಾದರೆ 3 ಪದಗಳಿದ್ದಾವೆ. ಸೊ ಆಲ್ರೆಡಿ ಹೇಳಿದ್ವಿ ಪದಗಳನ್ನು ಯಾವ ರೀತಿಯಾಗಿ ನಾವು ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು ಪ್ಲಸ್ ಚಿಹ್ನೆಯಿಂದ ನಾವೆಲ್ಲದನ್ನು ಡಿವೈಡ್ ಮಾಡ್ತೀವಿ. ಸೊ ಇವೆರಡನ್ನು ನೋಡಿದಾಗ ನಾವು ಫಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ 10 ಇಂಟು 2 ಗುಣಿಸ್ಕೊಳ್ತೀವಿ, 16 ಡಿವೈಡೆಡ್ ಬೈ 2 ಭಾಗಿಸ್ಕೊಳ್ತೀವಿ. ಓಕೆ, 48 ಹಾಗೆ ಇರಲಿ, 10 2 20, 16 2 8 16 ಅಲ್ವಾ, ಭಾಗಿಸಿದಾಗ 2 8 16. ಸೊ ಓಕೆ, ಈಗ ಇಲ್ಲೇನಾಯ್ತಪ್ಪ ಅಂತಂದರೆ 48ರಲ್ಲಿ 12 ನಾವು ಕಳೆದ್ರೆ 28 ಆಯಿತು ಪ್ಲಸ್ 8. ಸೊ ಟೋಟಲ್ 30 8 16 36 ಆಯಿತು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಈ 6 ಇಂಟು 3 ಮೈನಸ್ 4 ಇಂಟು 8 ಇಂಟು 5. ಸೊ ಇದರೊಳಗಡೆ ಪದಗಳು ಯಾವುದ್ಯಾವುದಿದೆ, 6 ಇಂಟು 3 1, ನೆಕ್ಸ್ಟ್ ಮೈನಸ್ 4 ಇಂಟು 8 ಇಂಟು 5. ಸೊ ಇದನ್ನು ಮೈನಸ್ ಆಗಿ ಯಾವ ರೀತಿಯಾಗಿ ತೊಗೊಳೋದು ಅಂತ, ಪ್ಲಸ್ ಇಲ್ವಲ್ಲ ಅಂತ ಹೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ರೀತಿಯಾಗಿ ಅಂತ ಅಂದರೆ, ಈ ಮೈನಸ್ 6 ಇಂಟು 3, ಸೊ ಇದು ಬೇಡ, ಮೈನಸ್ 4 ಇಂಟು 8 ಇಂಟು 5 ನಾವು ಯಾವ ರೀತಿಯಾಗಿ ಅದನ್ನು ಧನಾತ್ಮಕವಾಗಿ ತೊಗೊಬೇಕು ಅಂತಂದರೆ ಈ ರೀತಿಯಾಗಿ ವಿಲೋಮ ಅಲ್ವಾ, ವಿಲೋಮ ಕ್ರಿಯೆಯ ಮೂಲಕ ಪ್ಲಸ್ಸನ್ನು ಹೊರಗಡೆ ತೆಗೆದು ನಾವು ತೊಗೊಂಡಿದ್ದೀವಿ ಅಂತ. ಅದನ್ನೆಲ್ಲ ಮತ್ತೆ ತೋರ್ಸೋಕ್ಕಾಗಲಿಲ್ಲ. ಸೊ ಡೈರೆಕ್ಟಾಗಿ ನಮ್ಮ ಪದಗಳು ಇಲ್ಲಿ 2 ಬಂತು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ 6 3 ಇದೆರಡರೂ ಗುಣಿಸಿದ್ದಾರೆ 18. ಓಕೆ, ನೆಕ್ಸ್ಟ್ ಮೈನಸ್ 8 4 32, 32 5 160. ಓಕೆ, ಸೊ ಇಲ್ಲಿ ಇದು ಪ್ಲಸ್ ಇದು ಮೈನಸ್ ಅಂತ ಅಂದರೆ ಕಳಿಬೇಕು. 160ರಲ್ಲಿ 18 ಕಳೆದ್ರೆ 142, ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಬಂತು 142. ಓಕೆ, ಇದಿಷ್ಟು ಇಲ್ಲಿಗಾಯಿತು. ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರತಿ ಉಕ್ತಿಗೆ ಒಂದು ಕಥೆ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಒಂದು ಕಥೆನೂ ಬರಿಬೇಕಂತೆ. ಇಷ್ಟು ಹೊತ್ತು ನಾವಿಲ್ಲಿ ಒಂದು ಕಥೆ ನೋಡಿ ಉಕ್ತಿ ಬರಿತಿದ್ವಲ್ವಾ, ಇಲ್ಲಿ ನಾವೇ ಒಂದು ಕಥೆಯನ್ನು ಬರಿಬೇಕಂತೆ. ಬನ್ನಿ ಸಿಂಪಲ್ ಆಗಿರುವಂತಹ ಕಥೆಯನ್ನು ಬರೆಯೋಣ. ಸೊ ಎರಡನೇ ಲೆಕ್ಕದಲ್ಲಿ ಎ 89 ಪ್ಲಸ್ 21 ಮೈನಸ್ 10, ಇದಕ್ಕೆ ಒಂದು ಕಥೆಯನ್ನು ಬರೆಯೋಣ. ಯಾಕಂದರೆ ಬಹಳಷ್ಟು ಜನ ನನಗೆ ಒಂದು ಪ್ರಾಪರ್ ಆಗಿರುವಂಥ ನೋಟ್ಸನ್ನು ಕೊಡಿ ಅಂತ. ಸೊ ಇದೇ ನೋಟ್ಸು ಮಕ್ಕಳ. ಓಕೆ, ಮತ್ತೆ ನೋಟ್ಸನ್ನು ಕೊಡಿ ಅಂತ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ. ಇದನ್ನೇ ಈ ರೀತಿಯಾಗಿ ಬರ್ಕೊಳ್ಳಿ. ಓಕೆ, ನಾನು ಅದಕ್ಕೋಸ್ಕರ ಈ ರೀತಿಯಾದಂಥ ವೈಟ್ ಪೇಪರ್ಸ್ಗಳಲ್ಲಿ ನಾನು ಎಕ್ಸ್ಪ್ಲನೇಷನಿಗಂತ ಇಟ್ಕೊಂಡಿದ್ದೀನಿ. ಸೊ ನೀಡ್ ನಾಟ್ ಟು ರೈಟ್ ಆಲ್ ದೀಸ್ ಥಿಂಗ್ಸ್. ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಬರೆದ್ರೆ ಓಕೆ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿ ಸ್ಟೋರಿ ಕಥೆಯನ್ನು ಕಟ್ತೀವಿ ಅಂತಂದರೆ
ಒಂದು ತರಗತಿಯಲ್ಲಿ 89 ವಿದ್ಯಾರ್ಥಿಗಳಿದ್ದರು. 21 ವಿದ್ಯಾರ್ಥಿಗಳು ಸೇರಿದ್ರು. ಅದರೊಳಗೆ 10 ವಿದ್ಯಾರ್ಥಿಗಳು ಟಿ ಸಿ ತೊಗೊಂಡು ಹೋದರು. ಅಷ್ಟು ಇನ್ನೂ ಸಿಂಪಲ್ ಆಗಬೇಕು ಅಂತ ಅಂದರೆ ನನ್ನ ಬಳಿ 89 ರೂಪಾಯಿ ಇದ್ವು. ನನ್ನ ಬಳಿ ಬರಿಬೇಕಲ್ವ ಕತೆ. ನನ್ನ ಬಳಿ 89 ರೂಪಾಯಿ. ಓಕೆ ಫೈನ್, ಇಲ್ಲಿ ಸ್ಟೋರಿಯನ್ನು ಬರೆದು ಬಿಡ್ತೀನಿ, ಟೈಮ್ ಉಳಿಯತ್ತೆ. ನನ್ನ ಬಳಿ 89 ರೂಪಾಯಿಗಳಿದ್ವು. 21 ನನ್ನ ತಂದೆಯವರು ನನಗೆ 21 ರೂಪಾಯಿಗಳನ್ನು ಮತ್ತೆ ಕೊಟ್ಟರು. ಅದರಲ್ಲಿ 10 ರೂಪಾಯಿಗಳು ಖರ್ಚಾದ. ಸಿಂಪಲ್ ಆಗಿರುವಂಥ ಸ್ಟೋರಿ. ಓಕೆ, ನೆಕ್ಸ್ಟು 5 × 12 -6 ಇದೆ. ನಾನು 12 ರೂಪಾಯಿ ಬೆಲೆಯ 5 ಪೆನ್ನುಗಳನ್ನು ಖರೀದೆ. 12 ರೂಪಾಯಿಯ 5 ಪೆನ್ನುಗಳನ್ನು ಖರೀದಿಸಿದೆನು. ನಂತರ 6 ರೂಪಾಯಿ ನನಗೆ ರಿಯಾಯಿತಿ ಸಿಕ್ಕಿತು. ಅಂತಂದರೆ ಇಷ್ಟು ತಗೊಳ್ಳಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರಲ್ಲ, ಆ ರಿಯಾಯಿತಿ ಸಿಕ್ಕಿತು ಅಂತ ಹೇಳಿಬಿಟ್ಟು ಕೊಟ್ಟರು. ಇಲ್ಲ, ಉದಾಹರಣೆಗೆ 12 ಮಾವಿನ ಹಣ್ಣುಗಳ 5 ಬುಟ್ಟಿಗಳಿದ್ದಾವೆ, 6 ಹಣ್ಣುಗಳು ಅದರೊಳಗಡೆ ಕೊಳ್ತಿದ್ದಾವೆ ಅಂತ ಸಿಂಪಲ್ಲಾಗಿ ಸ್ಟೋರಿ ಬರೆದ್ರೂ ಸಹ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂರನೇದಕ್ಕೆ ಸ್ಟೋರಿ ನೋಡೋಣ. 4 × 9 +2 × 6. ನನ್ನ ತರಗತಿಯಲ್ಲಿ 9 ವಿದ್ಯಾರ್ಥಿಗಳ 4 ಗುಂಪುಗಳು ಹಾಗೂ 6 ವಿದ್ಯಾರ್ಥಿಗಳ 2 ಗುಂಪುಗಳು ಆಟವಾಡಲು ಸಿದ್ಧವಾದವು ಅಂತ ಹೇಳಿದರೆ ಆಯಿತು. ಇಲ್ವಾ, ನಾನು 9 ರೂಪಾಯಿ ಬೆಲೆಯ 4 ಪೆನ್ನುಗಳನ್ನು ತೊಗೊಂಡೆ, 6 ರೂಪಾಯಿ ಬೆಲೆಯ 2 ಪೆನ್ಸಿಲ್ಗಳನ್ನು ತೊಗೊಂಡೆ ಅಂತ ಹೇಳಿದ್ರು ಆಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಕ್ವಶನ್ನು ಏನಿದೆ ಅಂತ. ಪ್ರತಿ ಸನ್ನಿವೇಶನಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. ರಾಣಿ ಆಲಿಯಾ ಕಳೆದ ವರ್ಷ ರಾಜ್ಕುಮಾರಿ ಎಲ್ಸಾ ಅವರಿಗೆ 100 ರೂಪಾಯಿ ಕೊಟ್ಟಲು. 100 ಚಿನ್ನದ ನಾಣ್ಯಗಳನ್ನು ರಾಜ್ಕುಮಾರಿ ಅನ್ನಾಳಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದಳು. ರಾಜ್ಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಯೋಗಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ಡಬಲ್ ಮಾಡಿದ್ಲಂತೆ. ರಾಜ್ಕುಮಾರಿ ಅನ್ನ ಆಭರಣಗಳನ್ನು ಕೊಂಡಳು. ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿದಿವೆ. ಈಗ ರಾಜ್ಕುಮಾರಿ ಎಲ್ಸಾ ಮತ್ತು ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ಆಗಿದೆ ನೋಡಿ ಏನಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡಬೇಕಂತೆ, ಎಷ್ಟು ಚಿನ್ನದ ನಾಣ್ಯಗಳು, ಅವರಿಬ್ಬರ ಹತ್ರ ಎಷ್ಟು ಚಿನ್ನದ ನಾಣ್ಯಗಳು ಇವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಓಕೆ, ಇದು ಕ್ವಶನ್ ನಂಬರ್ 3, ಅದರೊಳಗಡೆ ಎ ಪಾರ್ಟ್. ಓಕೆ, ಎ ಪಾರ್ಟಲ್ಲಿ ಫಸ್ಟು ಏನು ಬರೆಯೋಣ, ಉಕ್ತಿ ಬರೆಯೋಣ. ಉಕ್ತಿಯಲ್ಲಿ ಏನಂತೆ, ರಾಜಕುಮಾರಿ ಎಲ್ಸಾ ಇದ್ದಾಳಲ್ಲ, ಅವಳು ಬಿಸ್ನೆಸ್ಸಿಗೆ ಹಾಕಿ ಆ ದುಡ್ಡನ್ನು ಡಬಲ್ ಮಾಡಿದ್ಲಂತೆ, ಆ ಚಿನ್ನದ ನಾಣ್ಯಗಳನ್ನು ಡಬಲ್ ಮಾಡಿದ್ಲಂತೆ. ಪ್ಲಸ್ ಯಾಕೆ ಅಂತಂದರೆ ಕೊನೆಗೆ ಅವರಿಬ್ಬರದು ಟೋಟಲಿ ಎಷ್ಟು ಚಿನ್ನದ ನಾಣ್ಯಗಳಿವೆ ಅಂತಿದ್ದಕ್ಕೆ ಪ್ಲಸ್. ಅದಾದಮೇಲೆ ನೆಕ್ಸ್ಟು ಅದೇ ರಾಜ್ಕುಮಾರಿ ಅನ್ನ ಏನು ಮಾಡಿದ್ಲಂತೆ, ಅರ್ಧದಷ್ಟು ನಾಣ್ಯಗಳು, ಆಭರಣಗಳನ್ನು ತೊಗೊಂಡು ಅರ್ಧದಷ್ಟು ನಾಣ್ಯಗಳು ಉಳಿದಿವೆ ಅಂತಂದರೆ /2 ಮಾಡಿದ್ರೆ ಆಗುತ್ತಲ್ವ, ಅರ್ಧ ಉಳಿಯುತ್ತಲ್ವ. 100 / 2 ಅಂತಂದರೆ 50 ಅಲ್ವಾ. ಸೊ ಹಾಗಾಗ್ಬಿಟ್ಟು ಇದು ಇದರ ಉಕ್ತಿ. ಹಾಗಾದರೆ ಇದರ ಒಂದು ಪದಗಳು ಬರೆಯೋಣ ಅಂತ ಅಂದರೆ ಪದಗಳು ಯಾವುದ್ಯಾವುದು, 100 × 2 ಇದೊಂದು ಪದ, 100 / 2 ಇದೊಂದು ಪದ. ಓಕೆ, ಹಾಗಾದರೆ ಈಗ ಬೆಲೆ, ಇಬ್ಬರು ಬಳಿ ಬೆಲೆ ಎಷ್ಟು ಉಳಿತು ಅಂತ ಅಂದರೆ 102 200, ಇದನ್ನು ಅರ್ಧ ಮಾಡಿದಾಗ 50, ಟೋಟಲ್ 250 ನಾಣ್ಯಗಳು ಉಳಿದಿದೆ. ನಾಣ್ಯಗಳು ಇವೆ, ಇಬ್ಬರ ಬಳಿ ಸೇರಿ 250 ನಾಣ್ಯಗಳು ಇವೆ. ಓಕೆ ಫೈನ್. ನೆಕ್ಸ್ಟ್ ಬಿ ನೋಡೋಣ. 2 ನಿಲ್ದಾಣಗಳ ನಡುವಿನ ಮೆಟ್ರೋ ರೈಲು ಟಿಕೆಟ್ ದರ ವಯಸ್ಕರಿಗೆ ಅಡಲ್ಟ್ಸಿಗೆ 40, ಚಿಲ್ಡ್ರನ್ಸಿಗೆ 20. 4 ವಯಸ್ಕರು ಮತ್ತು 3 ಮಕ್ಕಳು, ಈಗ ಇದರ ಇದನ್ನು ಬರೀಬೇಕು. ಓಕೆ, ಬಿ 4 ಉಕ್ತಿ ಬರೆಯೋಣ ಫಸ್ಟು. 4 ವಯಸ್ಕರು, ಅದರ ಬೆಲೆ 40 ರೂಪಾಯಿ. ಓಕೆ, ಪ್ಲಸ್ 3 ಮಕ್ಕಳು ಅವ್ರಿಗೆ ಬೆಲೆ 20 ರೂಪಾಯಿ. ಓಕೆ, ನಾವಿಲ್ಲಿ ಪದಗಳು ಬರಿಬೇಕು ಅಂತ ಅಂದರೆ, ಸೊ ಪದ ಬರೆಯೋಕ್ಕಿಂತ ಮುಂಚೆ ನಾನು ಬೆಲೆನೇ ಬರೆದ್ಬಿಡ್ತೀನಿ. 4 4 16, 160, 3 2 60. ಸೊ ಟೋಟಲ್ ಎಷ್ಟಾಯಿತು, 220 ಆಯಿತು. ಓಕೆ, ಟರ್ಮ್ಸ್ ಗೊತ್ತಾಯಿತು. ಹಾಗಾದರೆ ಒಟ್ಟು ಏನು ತಲಾ 3. ನೆಕ್ಸ್ಟ್ ಕ್ವಶನ್ ನೋಡೋಣ, ಇನ್ನೂ ಇದೆ. ಸೊ ಎಷ್ಟು ಬೆಲೆ ಕೊಡಬೇಕಾಗಿತ್ತು, ಒಟ್ಟು ಪಾವತಿಸಬೇಕಾದ ಬೆಲೆ, ಒಟ್ಟು ಬೆಲೆ 220 ರೂಪಾಯಿ. ಓಕೆ, ನೆಕ್ಸ್ಟ್ ಇದರೊಳಗಡೆ ಇದು ಒಂದನೇದಾದರೆ ಮತ್ತೆ ಬಿಯಲ್ಲಿ 2 ಕ್ವಶನ್ಸ್ ಇದೆ. ಎರಡನೇದು ನೋಡೋಣ. ತಲಾ 3 ವಯಸ್ಕರು ಇರುವ 2 ಗುಂಪುಗಳು. ಓಕೆ, ಹಾಗಂತ ಅಂದರೆ ಸಿಂಪಲ್ಲಾಗಿ ನೋಡೋಣ ಉಕ್ತಿ ಯಾವ ರೀತಿಯಾಗಿ. ತಲಾ 3 ಇದ್ದಾರಂತೆ, ಇಂಥ 2 ಗ್ರೂಪ್ ಇದೆಯಂತೆ, ಇಷ್ಟಂತೂ ನಿಮಗೆ ಅರ್ಥ ಆಯಿತು.
ಇದನ್ನು ನಾವು ಇನ್ನೂ ಸಿಂಪಲ್ಲಾಗಿ ಮಾಡಬೇಕು ಅಂತಂದರೆ ನಾವು 2 ಇಂಟು ಆದರೂ ಮಾಡ್ಬೋದು. ನಾವು ಈಸಿಯಾಗಿ ವ್ಯಾಲ್ಯೂ ಕಂಡುಹಿಡಬೇಕಲ್ವಾ. 3 4 12 ಪ್ಲಸ್ 3 4 12, 120 ಪ್ಲಸ್ 120 240. 240 ಒಟ್ಟು ಬೆಲೆ. ಒಂದು ವೇಳೆ ಇಷ್ಟು ಜನ ಹೋದರೆ ಒಟ್ಟು ಬೆಲೆ 240 ರೂಪಾಯಿಯನ್ನು ಕೊಡಬೇಕು. ಸೊ ಪದಗಳು ಬರಿಬೋದು ಅಂತಂದರೆ ಇದೊಂದು. ಓಕೆ, ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸಿರುವ ಅಳತೆಯ ಒಂದು ಸಂಬಂಧವನ್ನು ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿಂದ ಇಲ್ಲಿವರೆಗೆ ಏನು ಎತ್ತರ ಇದೆಯೋ ಅದನ್ನು ಕಂಡುಹಿಡಿಯಬೇಕಂತೆ. ಸೊ ಬನ್ನಿ ನೋಡೋಣ. ಸೊ ಏನಿದೆ, 2 ಇಂಟು 3 ಇದೆ ಅಲ್ವಾ. ಓಕೆ, ಫೈನ್. ಈ ಲೆಕ್ಕವನ್ನು ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಏನೇನಿದೆ ಅನ್ನೋದನ್ನು ಬರ್ಕೊಳ್ಳೋಣ. ಕೊಟ್ಟಿರೋದು ಗಿವನ್ ಅಂತ ಹೇಳ್ತೀವಲ್ಲ, ಕೊಟ್ಟಿರೋದು ಏನೇನು, ಫಸ್ಟು ಮೇಲಿನ ಅಂಚನ್ನು ಬರ್ಕೊಳ್ಳೋಣ. ಎಷ್ಟಿದೆಯಂತೆ, 3 ಸೆಂಟಿಮೀಟರ್ ಇದೆ. ಓಕೆ, ಜಾಲರಿ ಅವರೇ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್ ಇದೆ. ಹಾಗಾದರೆ ಎಷ್ಟು ಜಾಲರಿ ಇದ್ದಾವೆ, 1 2 3 4 5 6. ಜಾಲರಿ ಸಂಖ್ಯೆ 6. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಅಂತರ ಬರ್ಕೊಳ್ಳೋಣ. ಅಂತರ ಎಷ್ಟಿದೆಯಂತೆ, 5 ಸೆಂಟಿಮೀಟರ್ ಇದೆಯಂತೆ. ಓಕೆ, ಎಷ್ಟು ಅಂತರಗಳಿದ್ದಾವೆ, ಅಂತರ ಅಂತಂದರೆ ಡಿಸ್ಟೆನ್ಸು. ಇದು ಒಂದಿದೆ, 2 3 4 5 6, ಓಕೆ 7. ಸೊ ಅಂತರಗಳು ಎಷ್ಟಿದ್ದಾವೆ, 7 ಇದ್ದಾವೆ. 7 ಸಂಖ್ಯೆಯಲ್ಲಿದ್ದಾವೆ. ಅಂತರಗಳ ಸಂಖ್ಯೆ ಅಂತಲೇ ಬರೀತೀನಿ. ಅಂತರಗಳ ಸಂಖ್ಯೆ ಎಷ್ಟು ಅಂತರಗಳಿದ್ದಾವೆ ಅಂತಂದರೆ 7 ಅಂತರಗಳಿದ್ದಾವೆ. ಓಕೆ, ನೆಕ್ಸ್ಟ್ ಅಂಚುಗಳು ಎಷ್ಟಿದ್ದಾವೆ, ಅಂಚುಗಳ ಸಂಖ್ಯೆ 2. ಓಕೆ, ಫೈನ್. ಇದಕ್ಕೆ ನಾವೀಗ ಉಕ್ತಿ ಬರೆಯೋದು ಯಾವ ರೀತಿಯಾಗಿ ಅಂತ ನೋಡೋಣ. ಓಕೆ, ಅಂಚುಗಳು 3 ಸೆಂಟಿಮೀಟರ್ 2 ಇದ್ದಾವಲ್ವಾ, ಅಂಥವು ನಾವೇನು ಬರೆಯೋಣ, 2 ಇಂಟು 3 ಸೆಂಟಿಮೀಟರಿನ 2 ಅಂಚುಗಳು, ಪ್ಲಸ್ ಜಾಲರಿಗಳು 2 ಸೆಂಟಿಮೀಟರಿನ 6 ಇದ್ದಾವೆ ಅಂತ ಅಂದರೆ ನಾವೇನು ಬರಿತೀವಿ, 2 ಸೆಂಟಿಮೀಟರ್ನ 6 ಬರಿತೀವಿ. ಓಕೆ, ಪ್ಲಸ್ ಅಂತರಗಳ ಸಂಖ್ಯೆ, ಅಂತರ ಎಷ್ಟಿದೆ 5, ಅಂತರಗಳ ಸಂಖ್ಯೆ 7 ಇದೆ. ಓಕೆ, ಇದಕ್ಕೇನು ಬರಿತೀವಿ, ಅಂತರಗಳ ಮೆಷರ್ಮೆಂಟ್ 5, ಅಂಥವು 7 ಇದ್ದಾವೆ. ಓಕೆ, ಸೊ ಈಗ ಉಕ್ತಿ ಬಂತು. ಬೆಲೆ ಕಂಡುಹಿಡೋಣ. 2 3 6, 6 2 12, 7 5 35, ಟೋಟಲ್ 53. ಇದರ ಒಂದು ಪದಗಳನ್ನು ಬರೀರಿ ಅಂತಂದರೆ ಟರ್ಮ್ಸ್ ಯಾವ್ದ್ಯಾವುದು ಅಂದರೆ 2 ಇಂಟು 3 ಅನ್ನೋದು 1, 6 ಇಂಟು 2 ಅನ್ನೋದು 1, 7 ಇಂಟು 5 ಅನ್ನೋದು 1. ಓಕೆ, 53 ಸೆಂಟಿಮೀಟರಲ್ಲಿ ಬರೋಣ, ಯಾಕಂದರೆ ಎಲ್ಲ ಒಂದು ಯೂನಿಟ್ ಸೆಂಟಿಮೀಟರಲ್ಲಿದೆ. ಓಕೆ, ಫೈನ್. ನೆಕ್ಸ್ಟು ವಿಡಿಯೋದಲ್ಲಿ ನಾವು ವರ್ಣಗಳನ್ನು ತೆಗೆಯೋದನ್ನು ನೋಡೋಣ. ಇಲ್ಲಿಯವರೆಗೆ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು.